ನಮಸ್ಕಾರ ವೀಕ್ಷಕರೇ. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ, ತಾಲೂಕು ಕುಷ್ಟಗಿ, ಜಿಲ್ಲೆ ಕೊಪ್ಪಳ ಇವರ ವತಿಯಿಂದ ನಾಳೆ ಜೂನ್ 14, 2026ರಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಅಕ್ಕಮಹಾದೇವಿ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭವ್ಯ ಸಾಂಸ್ಕೃತಿಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕರು ಹಾಗೂ ಬಳಗದ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಹೆಚ್ ಕೊಳೂರು ಅವರು ತಿಳಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಹಿತಿಗಳು ಹಾಗೂ ಬರಹಗಾರರಾದ ಆರ್.ಕೆ. ಸುಬೇದಾರ್ ಅವರು ವಹಿಸಲಿದ್ದಾರೆ. ಹಿರಿಯ ಚಲನಚಿತ್ರ ನಟ ಹಾಗೂ ಕಲಾವಿದರಾದ ಶಿವಕುಮಾರ ಆರಾಧ್ಯ ಮತ್ತು ಹಿರಿಯ ಸಾಹಿತಿ, ಲೇಖಕರಾದ ಎ.ಎಸ್. ಮಕಾನದಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆ. ಹುಸೇನಸಾಬ್, ರಂಗಭೂಮಿ ಕಲಾವಿದರು ಹಾಗೂ ನಾಟಕ ಅಕಾಡೆಮಿ ಪ್ರಶಸ್ತಿ ವಿಜೇತರು, ಡಾ. ಅಜಯ್ ಶಂಕರ್, ಗಾಯಕರು ಹಾಗೂ ಸಮಾಜ ಸೇವಕರು, ಲಕ್ಷ್ಮೀನಾರಾಯಣರಾವ್ ಎಸ್ಆರ್, ಗಾಯಕರು ಮತ್ತು ಸಮಾಜ ಸೇವಕರು, ಹಜರತ್ ಅಲಿ ಎಚ್ಐ, ಚಿತ್ರ ಸಾಹಿತ್ಯ ಗಾಯಕರು, ಸಂಗೀತ ಸಂಯೋಜಕರು ಹಾಗೂ ಚಲನಚಿತ್ರ ನಿರ್ದೇಶಕರು, ಬಸವರಾಜ ಬಡಿಗೇರ್, ನಿವೃತ್ತ ಕೇಂದ್ರ ಸರ್ಕಾರಿ ಅಧಿಕಾರಿಗಳು, ಓಂ ಪ್ರಕಾಶ್ ನಾಯಕ್, ಹೀರೋ, ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್, ಕುಸುಮ ಸಾಲಿಯಾನ್, ಸಾಹಿತಿ, ಹವ್ಯಾಸಿ ಕಲಾವಿದೆ ಹಾಗೂ ಸಮಾಜ ಸೇವಕಿ ಪುನಾ, ವೀರಭದ್ರಯ್ಯ ಹಿರೇಮಠ, ಸ್ವರಸಂಗಮ ಕಲಾವೃಂದದ ಸದಸ್ಯರು ಹಾಗೂ ಗಾಯಕರು, ರಾಜು, ಡ್ಯಾನ್ಸ್ ಮಾಸ್ಟರ್, ರೂಪಾ ಬೆಟ್ಟ, ಹಿನ್ನೆಲೆ ಗಾಯಕಿ, ಚಿನ್ಮಯ, ಸಾಹಿತಿ, ಸಂಗೀತ ಸಂಯೋಜಕರು ಹಾಗೂ ನಿರ್ದೇಶಕರು, ಭೀಮಸೇನರಾವ್ ಕುಲಕರ್ಣಿ, ಉಪಾಧ್ಯಕ್ಷರು, ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಾಗೂ ಜಿಎಂ ನ್ಯೂಸ್ ಕುಷ್ಟಗಿ ಸಂಪಾದಕರು ಮತ್ತು ಹುಸೇನ ಬಾಷಾ ಮುಜಾವರ್, ಖಜಾಂಜಿ, ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಇವರುಗಳು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಕುಮಾರಿ ಸನ್ನಿಧಿ ಪಿ. ಕಾಡಗೋಡಿ ಅವರಿಂದ ಭರತನಾಟ್ಯ ಪ್ರದರ್ಶನ, ಶ್ರೀರಾಮ್ ಶಂಕರಪ್ಪ ತಳವಾರ್ ಅವರಿಂದ ಗಾಂಧಾರ ವಿದ್ಯೆ ಪ್ರದರ್ಶನ, ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಬೆಂಗಳೂರು ತಂಡದಿಂದ ನೃತ್ಯ ಕಾರ್ಯಕ್ರಮ ಹಾಗೂ ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಕಲಾವಿದರಿಂದ ಕನ್ನಡ ಗೀತಗಳ ಗಾಯನ ನಡೆಯಲಿದೆ. ಕಾರ್ಯಕ್ರಮದ ನಿರೂಪಣೆಯನ್ನು ಮಿಲ್ಟ್ರಿ ಮಂಜು, ರಸಮಂಜರಿ, ಚಲನಚಿತ್ರ ಹಾಗೂ ಕಿರುತೆರೆ ನಟರು ನಿರ್ವಹಿಸಲಿದ್ದು, ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಬಳಗದ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಹೆಚ್ ಕೊಳೂರು ಅವರು ಸಲ್ಲಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಮನವಿ ಮಾಡಿದ್ದಾರೆ. ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ, ಉಪಾಧ್ಯಕ್ಷರು, ಸೌರಭ ಸಾಂಸ್ಕೃತಿಕ ಕಲಾ ಬಳಗ, ಹಿರೇಮನ್ನಾಪುರ ಹಾಗೂ ಸಂಪಾದಕರು ಜಿಎಂ ನ್ಯೂಸ್ ಕುಷ್ಟಗಿ. ಧನ್ಯವಾದಗಳು.